ಹಾಯ್ ಗೈಸ್, ವೆಲ್ಕಮ್ ಟು ಮಂತ್ರಾಲಯ ಟ್ರಿಪ್ ವ್ಲಾಗ್. ಗೈಸ್, ನೀವು ನೋಡಿರ್ಬೋದು ಹೋದ ವ್ಲಾಗ್ನಲ್ಲಿ ಆಂಜನೇಯಾದ್ರಿ ಬೆಟ್ಟ ಹಾಗೂ ಹಂಪಿನ ಕ್ಲಿಯರ್ ಆಗಿ ತೋರಿಸಿದ್ವಿ ನಿಮಗೆ. ಈಗ ಮಂತ್ರಾಲಯನ ಎಲ್ಲ ಡೀಟೇಲ್ ಆಗಿ ತೋರಿಸ್ತೀವಿ ನಿಮಗೆ. ಗೈಸ್, ನಾವು ಈಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿ ಈಗ ಲಂಚಿಗೆ ಎಲ್ಲ ನಿಂತಿದ್ದೇವೆ. ಇಲ್ಲಿ ಗಾದಿಲಿಂಗೇಶ್ವರ ದೇವಸ್ಥಾನ ಅಂತ ಇಲ್ಲಿ ಲಂಚಿಗೆ ಬಂದಿದ್ದೇವೆ. ಇಲ್ಲಿಗ ಊಟ ಮುಗಿಸಿ ಮತ್ತೆ ಮಂತ್ರಾಲಯಕ್ಕೆ ಹೋಗಬೇಕು. ಇಲ್ಲಿಂದ ಮಂತ್ರಾಲಯ ಇನ್ನೂ 120-130 ಕಿಲೋಮೀಟರ್ ಇದೆ ಅಂತೆ. ಈಗ ನಿಮಗೆ ಮಂತ್ರಾಲಯದಲ್ಲಿ ಹೋಗಿ ಸಿಗ್ತೀನಿ. ಹಾಯ್ ಗಾಯ್ಸ್, ಈಗ ಜಸ್ಟ್ ನಮಗೆ ಊಟ ಆಗಿದೆ. ಈಗ ಊಟ ಮಾಡಿ ಇಲ್ಲಿ ಒಂದು ಸ್ವಲ್ಪ ಅಡ್ಡಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಹೊಲ ಇದೆ ನೋಡಿ, ನೀವು ಇಲ್ಲಿ ತಂಪಾದ ಗಾಳಿ ಬರುತ್ತೆ ಅಂತ ಬಂದಿದ್ದೀವಿ. ಆದರೆ ನೋಡಿದರೆ ಇಲ್ಲೇ ಬಿಸಿ ಗಾಳಿನೇ ಬರ್ತಾ ಇದೆ. ಎಷ್ಟು ಹೀಟ್ ಇದೆ ಅಂದರೆ ಆಗ್ತಿಲ್ಲ. ಕಾರ್ನಲ್ಲಿಯೂ ಕುಂತರೆ ಸಾಕು ಹೊಟ್ಟೆ ಗುಡುಗುಡು ಅಂತ ಇದೆ. ಗೈಸ್, ಫೇಸ್ ಎಲ್ಲ ಆಯ್ಲಿ ಆಗಿಬಿಟ್ಟಿದೆ. ಈಗ ಏನಿದ್ರು ಈಗ ಮಂತ್ರಾಲಯಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಮಕ್ಕೊಂಡ್ರೆ ನಾಳೆ ಬೆಳಗ್ಗೆ ದರ್ಶನಕ್ಕೆ ಹೋಗ್ತೀವಿ. ಅದನ್ನು ಆ ಪಾಠನ ನೀವು ಪಾರ್ಟ್ 2ನಲ್ಲಿ ನೋಡ್ಬೋದು. ಈ ಪಾರ್ಟ್ 1 ಬರೀ ಮಂತ್ರಾಲಯ ರೀಚ್ ಆಗೋಮಟ್ಟ ಅಷ್ಟೇ. ಮಂತ್ರಾಲಯ ರೀಚ್ ಆದಮೇಲೆ ನೀವು ಪಾರ್ಟ್ 2ನಲ್ಲಿ ನೋಡ್ಬೋದು ಮಂತ್ರಾಲಯ ದರ್ಶನ ಹೇಗಾಗುತ್ತೆ, ಮತ್ತು ಮಂತ್ರಾಲಯ ನಾವು ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗುತ್ತೀವಿ ಅಂತ ನೋಡ್ಬೋದು. ಅದಕ್ಕಾಗಿ ನೀವು ವೇಟ್ ಮಾಡಬೇಕು. ಈಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ, ಜರ್ನಿ ಸ್ಟಾರ್ಟ್ ಮಾಡ್ತೀವಿ, ನೋಡ್ತಾ ಇರಿ. ಇಲ್ಲಿ ಈಗ ಸ್ವಲ್ಪ ಅಂಗಡಿಗೆ ಬಂದಿದ್ವಿ. ನಮಗೆ ಏನು ಬಡೆ ಸೊಪ್ಪು ಬೇಕಿತ್ತು, ಆದರೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಕೇಳಿದರೆ ಬಡೆ ಸೊಪ್ಪು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನು ತಗೋತಿದ್ದಾರೆ, ಇಲ್ಲಿ ಚಾಕ್ಲೇಟ್ ತಗೋತಿದ್ದಾರೆ 1 ರೂಪಾಯಿ 2 ದಿನ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಪಾರ್ಟ್ 2 ಮಂತ್ರಾಲಯ ವ್ಲಾಗ್. ಇವತ್ತು ನಾವು ತೋರಿಸ್ತೀವಿ ನಿಮಗೆ ಎಲ್ಲ ಡೀಟೇಲ್ಸ್ ಆಗಿ ಮಂತ್ರಾಲಯನ. ನಾವು ನಿನ್ನೆ ನೈಟೇ ಇಲ್ಲಿ ರೀಚ್ ಆಗಿದ್ವಿ. ಅನ್ಫಾರ್ಚುನೇಟ್ಲಿ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ನಾವು ಎಲ್ಲ ಡೀಟೇಲಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ದಯವಿಟ್ಟು ತಪ್ಪು ನೋಡಿ. ಗೈಸ್, ನಾವು ನಿನ್ನೆ ರಾತ್ರಿ ರೂಮಲ್ಲೇ ಸ್ಟೇ ಮಾಡಿದ್ವಿ. ರೂಮ್ ಹೇಗಿದೆ ತೋರಿಸ್ತೀನಿ ಬನ್ನಿ ನಿಮಗೆ. ಗೈಸ್, ಇದು ನಮ್ಮ ರೂಮ್. ಹೇಗಿತ್ತು ಹೇಳಿ. ನಮಗೆ ರಾತ್ರಿ ಸ್ಟೇ ಮಾಡಲು ಬಹಳ ಅನುಕೂಲವಾಗಿತ್ತು. ನಮ್ಮ ತಮ್ಮ ಸುಮೇರ್ ಅಂತ. ಗೈಸ್, ನಾವೀಗೆಲ್ಲ ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ. ಇಲ್ಲ ಚಳಕಾದ ಎಲ್ಲ ಹೋಗಿದೆ. ನಾವು ಇಲ್ಲಿ ಬೋರ್ ಆಗ್ತಾ ಇದೆ ಅಂತ ಇಲ್ಲಿ ಲಿಫ್ಟ್ನಲ್ಲಿ ಸ್ವಲ್ಪ ಅಡ್ಡಾಡ್ತಿದ್ವಿ. ಹಾಗೆ ಎಲ್ಲ ಫ್ಲೋರ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಹಾಯ್ ಗೈಸ್, ಈಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಂದ್ರೆ ಈಗ ಸ್ವಲ್ಪ ಹಸುವಾಗಿದೆ ಎಲ್ಲರಿಗೆ. ಅದಕ್ಕೆ ನಾಷ್ಟ ಮಾಡೋಣ ಅಂತ ಇಲ್ಲಿ ಹೋಟೆಲ್ ಹುಡುಕ್ತಾ ಇದ್ದೀವಿ. ಇಲ್ಲಿ ಯಾವುದೋ ಒಂದು ಉಡುಪಿ ಹೋಟೆಲ್ ಅಂತ ಇದೆ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ನಿಮಗೆ ಈಗ ಹೋಟೆಲಲ್ಲಿ ಸಿಗ್ತೇವೆ, ಏನೇನು ತಿಂತೀವಿ ಅಂತ ಎಲ್ಲ ತೋರಿಸ್ತೀವಿ, ನೋಡ್ತಾ ಇದ್ದೀವಿ. ಈಗ ಇಲ್ಲಿ ನಾಷ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ನಾಷ್ಟ ಮಾಡ್ತಿದ್ದೀವಿ. ತುಂಬ ಗರ್ದಿ ಇದೆ. ಇಲ್ಲಿ ನಾವು ಇಡ್ಲಿ ವಡೆ ತಂದಿದ್ದೀನಿ, ಹಾಗೂ ಇಲ್ಲಿ ಗಗನ ಅವ್ರ ದೋಸೆ ಎಲ್ಲೋ ನಾಷ್ಟ ಮಾಡ್ತಾ ಇದ್ದೀವಿ. ನಾಷ್ಟ ಆದ್ಮೇಲೆ ಸಿಗ್ತೀವಿ. ಈಗ ಒಳಗೆ ಬಂದಿದ್ದೀವಿ ದರ್ಶನಕ್ಕೆ ಅಂತ. ಇಲ್ಲಿ ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ರೂಮಿಗೆ. ಈಗ ಇಲ್ಲಿ ಮಂತ್ರಾಲಯದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡೇವಿ. ಈಗ ನಿಮಗೆ ಮತ್ತೊಂದು ಏನು ಹೇಳ್ಬೇಕಂದ್ರೆ, ದರ್ಶನ ಮಾಡುವಾಗ ನಮಗೆ ಉಪೇಂದ್ರ ಸರ್ ಸಿಕ್ಕಾಯಿತು. ಉಪೇಂದ್ರ ಸರ್ ಅವರು ಬಂದಿದ್ದರು ಅಲ್ಲಿ. ಅದಕ್ಕೆ ನಿಮಗೆ ಆ ವಿಡಿಯೋ ಕೂಡ ಬರುತ್ತದೆ. ಅದು ವಿಡಿಯೋ ನಿಮಗೆ ಲಾಸ್ಟಲ್ಲಿ ಸಿಗುತ್ತದೆ. ಅದಕ್ಕೆ ನೀವು ವ್ಲಾಗ್ ಪೂರ್ತಿ ನೋಡಬೇಕು. ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ನಿಮಗೆ ರೂಮ್ಗೆ ಹೋದ್ಮೇಲೆ ಸಿಗ್ತೀನಿ. ಹಾಯ್ ಗೈಸ್, ಈಗ ಇಲ್ಲಿ ಸ್ವಲ್ಪ ತಂಪಾಗ ಗೋಲಿ ಸೋಡಾ ಕುಡಿಯೋಣ ಅಂತ ಬಂದಿದ್ದೀವಿ. ಈಗ ಇಲ್ಲಿ ಗೋಲಿ ಸೋಡಾ ಕೊಡೋದು ನಿಮಗೆ ರೂಮ್ಗೆ ಸಿಗ್ತೀನಿ. ಗೈಸ್, ನಾವು ಈಗ ಮಂತ್ರಾಲಯದಿಂದ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಊರಿಗೆ ಹೋಗೋಕ್ಕೆ. ನಾವೀಗ ಪಪಾಯ ಹಣ್ಣು ತೊಗೊಳಕ್ ಬಂದಿದ್ದೀವಿ. ಗಾಡಿಯಲ್ಲಿ ಕುಂತು ಬಹಳ ಬೋರ್ ಆಗ್ತಾ ಇತ್ತು. ಹಾಗಾಗಿ ಗೈಸ್, ನಿಮಗೆ ಆಗಲೇ ಹೇಳಿದಾಗೇ ಪ್ರಥಮವರು ಉಪೇಂದ್ರ ಸರ್ ಅವರ ವಿಡಿಯೋನ ತೋರಿಸ್ತೀವಿ. ಗೈಸ್, ನೀವು ನೋಡ್ತಿರ್ಬೋದು ಉಪೇಂದ್ರ ಸರ್ ಅವರು ಮಂತ್ರಾಲಯಕ್ಕೆ ಮಾಡಿದ್ದಾರೆ. ಗೈಸ್, ನಾವೀಗ ಈ ಟ್ರಿಪ್
ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಮತ್ತು ಈ ಟ್ರಿಪ್ ವ್ಲಾಗಿನ ಫೋಟೋಸ್ ನಾವೀಗ ತೋರಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲ್ಯಾಣ ಕಲ್ಯಾಣ 2,000 years later.